ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋ. ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ಸ್ವಿಗ್ಗಿ ಮಾಡ್ತಾ ಇದ್ದೀನಿ. ನೋಡೋಣ, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10:15ವರೆಗೂ ಮಾಡೋಣ ಅಂತ, 10:45ವರೆಗೂ ಮಾಡೋಣ ಅಂತ. ಸೊ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಮಧ್ಯಾಹ್ನ ಒಂದು 3 ಅವರ್ ಅಥವಾ 2 ಅವರ್ ರೆಸ್ಟ್ ಬೇಕೇ ಬೇಕು ಗಾಡಿ ಚಾರ್ಜ್ ಹಾಕೋಕ್ಕೋಸ್ಕರ. ಸೊ ನೋಡೋಣ, ಇವತ್ತು ಚಾಲೆಂಜ್ ಮಾಡ್ಕೊಂಡಿದ್ದೀನಿ 23 ಆರ್ಡ್ರನ್ನ ಮಾಡೋಣ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ 35 ಟಾರ್ಗೆಟ್ ಮಾಡ್ಬೋದು, ಬಟ್ ಆರ್ಡರ್ಸ್ ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ. ಈಗ ನಂದು ಪೆಟ್ರೋಲ್ ಗಾಡಿ ಆಗಿದ್ದಿದ್ರೆ ಕಾನ್ಫಿಡೆನ್ಸ್ ಆಗಿ ಇವತ್ತು ಮಾಡೇ ಮಾಡ್ತೀನಿ ಅಂತ ಹೇಳ್ಬೋದು. ಬಟ್ ಮೊದಲೊಂದು ಚೆನ್ನಾಗಿತ್ತು ಪೆಟ್ರೋಲ್ ಗಾಡಿ ಇದ್ದಾಗಲೇ, ಯಾಕಂದರೆ ಇವತ್ತು 35 ಆರ್ಡ್ರ್ 37 ಆರ್ಡ್ರ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಈಗ ಆ ಕಾನ್ಫಿಡೆನ್ಸು ಇಲ್ಲ, ಇದು ಆಗುತ್ತಾ ಇಲ್ಲ ಅನ್ನೋದು ಹೇಳೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಇವತ್ತು ನಾನೇನು ಮಾಡ್ತೀನಿ ನೋಡೋಣ, 23 ಟ್ರೈ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಆದರೆ ಲೆಟ್ಸ್ 35 ಆರ್ಡ್ರಿಗೂ ಹೋಗೋಣ. ಸೊ ಇವತ್ತು ಸರ್ಜೆಲ್ಲ ಏನಪ್ಪ ಕೊಟ್ಟಿದ್ದಾನೆ ಅಂತಂದರೆ 20 ರೂಪಾಯಿ ಕೊಟ್ಟಿದ್ದಾನೆ ಈಗ. ಸೊ ಪರ್ ಆರ್ಡ್ರಿಗೆ ಎಕ್ಸ್ಟ್ರಾ ಪರ್ ಆರ್ಡ್ರಿಗೆ 20 ರೂಪಾಯಿ ಕೊಟ್ಟಿದ್ದಾನೆ. ಇನ್ಸೆಂಟಿವ್ಸು ಸೇಮ್ 23 ಆರ್ಡ್ರಿಗೆ 235, 35 ಆರ್ಡ್ರಿಗೆ 500 ರೂಪಾಯಿ. ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ರೆಫರಲ್ ಮಾತ್ರ ಈ ಸಾರಿ ಸೈಕ ಕೊಡ್ತಾ ಇದ್ದಾನೆ ಈ ಡಿಸೆಂಬರ್ ತಿಂಗಳಲ್ಲಿ. ಇಲ್ಲಿ ನೋಡಿ 18,000. ಸೊ 18,000 ಯಾರು ಬೇಕಾದರೂ ಲೈಕ್ ಜಾಯಿನ್ ಆಗ್ಬೋದು. ಇನ್ ಕೇಸ್ ನೀವು ಏನಾದರೂ ಜಾಯಿನ್ ಆಗ್ತೀರಿ ನನ್ನ ರೆಫರಲ್ ಅಂದರೆ, ಸೊ ನಂದು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನಂದು ಇನ್ಸ್ಟಾ ID ಕೊಟ್ಟಿರ್ತೀನಿ, ನಮ್ಮ ಅನ್ವೇಷಣೆ ಅಂತಲೇ. ಸೊ ಅಲ್ಲಿ ಹೋಗ್ಬಿಟ್ಟು ನನಗೆ DM ಮಾಡಿದ್ರೆ ನಿಮ್ಮ ಹೆಸರು ಅಥವಾ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ನಾನು ಖಂಡಿತ ನಿಮಗೆ ರೆಫರ್ ಮಾಡ್ತೀನಿ. ಸೊ ನೀವು ಕೂಡ ಜಾಯಿನ್ ಆಗಿ ಲೈಕ್ ಅರ್ನ್ ಮಾಡ್ಬೋದು, ನಾನು ಕೂಡ ರೆಫರ್ ಮಾಡಿ ನನಗೂ ಅರ್ನಿಂಗ್ಸ್ ಆಗುತ್ತೆ. ಸೊ ಬನ್ನಿ ಗೈಸ್, ಈಗ ಡ್ಯೂಟಿ ಶುರು ಮಾಡಿದ್ದೀನಿ. ನಾನು ನಮ್ಮ ಮನೇಲೇ ಇದ್ದೀನಿ. ಸೊ ಮನೇಲೇ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ನಮ್ಮ ಮನೆ ಇರೋದು ಝೋನ್ ಒಳಗಡೆ ಇದ್ದರೆ ಮನೆ ಕರೆಕ್ಟಾಗಿ ಮಿಡಿಲಲ್ಲಿ ಇದ್ದೀನಿ ಗೈಸ್ ನಾನು. ನೋಡಿ, ಈ ಕಡೆ ಅರ್ಧ, ಈ ಕಡೆ ಅರ್ಧ, ಈ ಕಡೆ ಆ್ಯಕ್ಚುಲಿ ಇಷ್ಟೆಲ್ಲ ದೊಡ್ಡದೇ ಇರಲಿಲ್ಲ ಮೊದಲು, ಈ ಕಡೆ ದೊಡ್ಡದಿತ್ತು, ಈಗ ಉಲ್ಟಾ ಮಾಡಿಟ್ಟಾನೆ. ಬಟ್ ಸದ್ಯಕ್ಕೆ ನಾನು ಮಿಡಿಲಲ್ಲಿ ಇದ್ದೀನಿ, ಓಕೆನಾ. ಸೊ ನೋಡೋಣ, ಬಂತು ಯಾವುದೋ ಆರ್ಡ್ರು. ಗಣೇಶ್ ಫುಡ್ ಪಾಯಿಂಟಿಂದ 43 ರೂಪಾಯಿ. ಬಟ್ ನಾನಿರೋದು ಇಲ್ಲಿ ಬೇಜಾನ್ ರೆಸ್ಟೋರೆಂಟ್ಸ್ ಇದೆ, ಬಟ್ ಆದರೆ ಇಲ್ಲಿಂದ ಅಲ್ಲಿಗೆ ಹೇಳ್ಕೊಂಡಿದ್ದಾನೆ ಮಗನೇ ಎಲ್ಲ ಇವನು. ಸರಿ, ಓಕೆ ಗೈಸ್, ಬನ್ನಿ ಯಾವುದನ್ನ ಪಿಕಪ್ ಮಾಡ್ಕೊಳ್ಳೋಣ ಹೋಗ್ಬಿಟ್ಟು. ಸಿದ್ರ ಆರ್ಡ್ರ್ ಕೊಟ್ಟನಲ್ಲ, ಬ್ಯಾಚ್ ಆರ್ಡ್ರ್ ಕೊಟ್ಟ. ಆ್ಯಕ್ಚುಲಿ ಒಂದು ಆರ್ಡ್ರನ್ನ ಏನಪ್ಪ ಇಷ್ಟೊಂದು ಲಾಂಗ್ ಎಳ್ಕೊಂಬಿಟ್ಟ ಅಂತ ಅಂದ್ಕೊಂಡೆ, ಬ್ಯಾಚ್ ಆರ್ಡ್ರ್ ಕೊಟ್ಟ. ಸೊ ಒಂದೊಂದು ಟೈಮ್ ಈ ಥರ ಲೈಕ್ ಏನು ಮಾಡ್ಬಿಡ್ತಾನೆ, ಬ್ಯಾಚ್ ಆರ್ಡ್ರನ್ನ ಸಡನ್ನಾಗಿ ಕೊಡೋಲ್ಲ, ಪಿಕಪ್ ಕೊಟ್ಬಿಟ್ಟಿರ್ತಾನೆ, ಅದಾದಮೇಲೆ ಕೊಡ್ತಾನೆ. ಏಯ್ ಹೋಗೋ, ಅಲ್ಲಿ ರ್ಯಾಂಪ್ ಹಾಕೋದಂಗೆ ಹೋಯ್ತಾನೆ, ಜೋರಾಗಿ ಹೋಗೋದು ಬಿಟ್ಬಿಟ್ಟು. ಸೊ ಗೈಸ್ ಬನ್ನಿ, ಬೆಳಗ್ಗೆ ಡೋಂಟ್ ಮೂಡ್ ಅಪ್ಸೆಟ್ ಮಾಡ್ಕೊಳ್ಳೋದು ಬೇಡ, ಡ್ಯೂಟಿನ ಶುರು ಮಾಡ್ಕೊಂಡಿದ್ದೀನಿ. ಈಗ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಳ್ಳೋಣ. ಹೋಗೋಷ್ಟಿಗೆ 2 ರೆಡಿ ಕೊಟ್ಬಿಟ್ರೆ ಸಾಕು. ಒಂದು ರೆಡಿ ಇದೆ, ಇನ್ನೊಂದು ರೆಡಿ ಇಲ್ಲ, ಬಟ್ ಹೋಗೋಷ್ಟಿಗೆ ರೆಡಿ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ. ಬಿಕಾಸ್ ಏನಕ್ಕೆ ಹೋಗೋಕ್ಕೆ 10 ನಿಮಿಷ ಬೇಕು, ಅದಕ್ಕೆ. ಬ್ರೋ 6191 ಸ್ವಾಮಿಶರಣಂ 91 ಇನ್ನೊಂದೈತೆ, ಬಿಲ್ ಕೊಡಿ, ಇನ್ನೊಂದೈತೆ 9869. ಹೌದು, 2 ಆರ್ಡರ್ ಇದೆ. 9869 ಯಾವುದದು? ಇಲ್ಲಿ ಬರ್ದು ಬಿಡಿ, ಇಲ್ಲಿ ಬರ್ದು. ಥ್ಯಾಂಕ್ ಯು ಸರ್. ಬರ್ತೀರಾ? ಬರಬೇಕಾ? ಆಯ್ತಾಯ್ತು. 61 ಯಪ್ಪ, ಫಸ್ಟ್ನೇ ಆರ್ಡ್ರ್ 3ನೇ ಫ್ಲೋರ್ಗೆ ಹತ್ತಬೇಕೀಗ. ಈ ಸ್ವಿಗ್ಗಿಗೆ ಬಂದರೆ ಇದೇ ರೋದನೆ, 2-3 ಫ್ಲೋರ್ಗೆ ಹತ್ತಿ ಇಳಿಬೇಕು. ಒಂದು ಸೆಕೆಂಡ್, ನೆನ್ನೆ ಮಾಡಿಲ್ಲ ಕಣೋ, ನಾಟ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಟಿಪ್ಸಾ? ಥ್ಯಾಂಕ್ ಯು ಸರ್. ಸೊ ಗೈಸ್, ಇವತ್ತು ಮೊದಲನೇ ಬೋನಿ. ಥ್ಯಾಂಕ್ ಯು ಸರ್. ಸೊ ಮೊದಲನೇ ಬೋನಿ ಲೈಕ್ 100 ರೂಪಾಯಿ ಟಿಪ್ಸು. ಸೊ ಸೀರಿಯಸ್ಲಿ ಖುಷಿಯಾಗೋಯ್ತು ಗುರು, ನನಗೆ ಏನು ಹೇಳಬೇಕು ಮಾತೇ ಬರಲಿಲ್ಲ. 100 ರೂಪಾಯಿ ಟಿಪ್ ಕೊಟ್ಟರು.
ಅಂದರೆ ಲೈಕ್ ನಿಜ ಗುರು ಹೇಳ್ತೀನಿ, ನನ್ನ ಹತ್ರ ಬೇರೆ ಟೈಮಲ್ಲಿ 200 ರೂಪಾಯಿ ಇದ್ದಾಗ ಖರ್ಚು ಮಾಡಿದಾಗ ಇದಕ್ಕೆ ವ್ಯಾಲ್ಯೂವೇ ಕೊಡಲ್ಲ ನಾವು. ಬಟ್ ಇದೇ 100 ರೂಪಾಯಿ ತೊಗೊಬಂದು ನನಗೆ ನಂಬೋಕ್ಕೆ ಆಗಲಿಲ್ಲ ಅವರು. ಲೈಕ್ ಕ್ಯಾಶ್ ಆನ್ ಡೆಲಿವರಿ ಅಲ್ಲ ಇದು, ಬಟ್ ಏನಕ್ಕೆ 100 ರೂಪಾಯಿ ಕೊಡ್ತವ್ರೆ ಅಂತ ನನಗೆ ಶಾಕ್ ಆದ. ಅದಕ್ಕೆ ಕೇಳಿದೆ ನಾನು ಒತ್ತಿ ಸರ್ ಟಿಪ್ಪ ಅಂತ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ 20 ರೂಪಾಯಿ ಟಿಪ್ಸ್ ಹಾಕಿದ್ದಾರೆ ಆಲ್ರೆಡಿ ಅವರು. ಇಲ್ಲಿ 20 ರೂಪಾಯಿ ಟಿಪ್ಸ್ ಹಾಕಿ ಅದಾದಮೇಲೆ 100 ರೂಪಾಯಿ ಕೈ ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಜ ಹೇಳಬೇಕು ಅಂತಂದರೆ ಅವ್ರು ಟಿಪ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ನಾನು ಏನು ಹೇಳ್ತೀನಿ ಅಂದರೆ, ಎವ್ರಿ ಟೈಮ್ ನಾನು ಹೇಳೋದೇನೆ ಅಂದರೆ ಕಸ್ಟಮರ್ಸ್ಗೆ ಸ್ವೇರ್ ಹೇಳ್ತೀನಿ, ನನಗೆ ಖುಷಿ ಏನಪ್ಪ ಅಂತಂದರೆ ನೀವು ಖುಷಿಯಿಂದ ನಮ್ಮ ಹತ್ರ ಬಂದು ಲೈಕ್ ಅಪ್ರೋಚ್ ಆಗ್ತಿರಲ್ವಾ, ಥ್ಯಾಂಕ್ ಯು ಸರ್ ಅಂತ ಖುಷಿಯಿಂದ ಹೇಳಿದ್ರೆ ಅಷ್ಟು ಸಾಕು ನಮ್ಗೆ ಆ್ಯಕ್ಚುಲಿ. ಬಟ್ ಈ 100 ರೂಪಾಯಿ ಎಷ್ಟು ವ್ಯಾಲ್ಯೂಬಲ್ ಅಂತಂದರೆ ನಿಜ. ನಾವು ಈ 100 ರೂಪಾಯಿನ ನಾವು ಲೈಕ್ ಎಲ್ಲಾದರೂ ಖರ್ಚು ಮಾಡಿದಾಗ ಹುಡುಗರ ಜೊತೆ ಹೋದಾಗ ನಾನು ಕೊಡ್ತೀನಿರೋ ಅಂತ ನಾವು ಲೈಕ್ ನಾವು ಹೇಳ್ತೀವಿ. ಬಟ್ ಸೀರಿಯಸ್ಲಿ ಇವಾಗ ನನಗೆ ಅವ್ರು 100 ರೂಪಾಯಿ ಕೊಟ್ಟಿದ ತಕ್ಷಣ ಇದು ನನಗೆ ಮಾತೇ ಬರ್ತಾಯಿಲ್ಲ. ಅವ್ರು ನನಗೆ ನಿಜವಾಗ್ಲೂ ಏನು ಹೇಳಬೇಕು ಕೂಡ ಗೊತ್ತಾಗಲಿಲ್ಲ. ಸರ್ ಟಿಪ್ಪ ಸರ್ ಅಂತ ಅಂದ್ಬಿಟ್ಟೆ. ಲೈಕ್ ಅವರು ಅವರಿಗೆ ಏನಪ್ಪ ಇವ್ರಿಗೆ ಹಿಂಗೆ ಹೇಳ್ತಾರೆ, ಕೊಟ್ಟಿದ್ದನ್ನು ತಗೊಂಡಿರ ಅಂತ ನನಗೆ ಲೈಕ್ ವ್ಯಾಲ್ಯೂ, ಮನಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತಂದರೆ ನಿಜ ಹೇಳಬೇಕು ಅಂದರೆ ತುಂಬ ವ್ಯಾಲ್ಯೂ ಇದೆ. ಆ್ಯಂಡ್ ಇದೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹುಡುಗರು ಜೊತೆಗೆ ಹೋದಾಗ 200 ರೂಪಾಯಿಗೆ ನಾವು ಎಷ್ಟೊತ್ತು ಅಲ್ಲ ಕಳೆದು. ಬಟ್ ಆದರೆ ಲೈಕ್ ಅದನ್ನು ಸಂಪಾದನೆ ಮಾಡಬೇಕು ಅಂದರೆ ಡೆಲಿವರಿ ಬಾಯ್ಸ್ನ ಕೇಳಿ ಎಷ್ಟು ಕಷ್ಟ ಇರ್ತದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಓಕೆ, ಇವತ್ತು ಡೇ ನಿಜವಾಗ್ಲೂ ಸ್ಟಾರ್ಟಿಂಗ್ ಈ ಥರ ಡೇ ಸ್ಟಾರ್ಟ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಬನ್ನಿ, ಈಗ 2 ಆರ್ಡ್ರು ಬ್ಯಾಚ್ ಆರ್ಡ್ರು ಕೊಟ್ಟಿದ್ದು, 2 ಆರ್ಡ್ರೂ ಡ್ರಾಪ್ ಮಾಡಿದೆ. ಸೊ ಈಗ ಬೇರೆ ಯಾವುದಾದ್ರೂ ಆರ್ಡ್ರ್ ಬಂದರೆ ವೆಯ್ಟ್ ಮಾಡೋಣ. ಟಿಫನ್ ಮನೆಯಲ್ಲೇ ಮಾಡ್ಕೊಬಂದೆ. ಸೊ ಈಗ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಈ ಸ್ವಿಗ್ಗಿ ಅವ್ನು ಹೆಂಗಂದರೆ ನಿಜವಾಗ್ಲೂ ಏನಾದರೂ ಒಂದು ಚೂರು ಖುಷಿಯಾಗಿದ್ದೀವಿ ಅಂದರೆ ಹಂಗೆ ತಿಗೋರ್ಕೊಂಬಿಡ್ತಾನೆ. ಈಗ ನೋಡಿ, ಒಂದು ಆರ್ಡ್ರ್ ಕಸ್ಟಮರ್ 100 ರೂಪಾಯಿ ಟಿಪ್ಸ್ ಕೊಟ್ಟರು ಅಂತ ಖುಷಿಯಾಗಿ ಕುಣಿದಾಡ್ತಿದ್ದೆ. ಅಷ್ಟರೊಳಗಡೆ ಒಂದು ಆರ್ಡ್ರ್ ಕೊಟ್ಟಿದ್ದಾನೆ. ಎಲ್ಲಿಂದ ನಾನಿರೋದು ಜೈಮಾಲಿಂದ ಶಿವಾಜಿನಗರಕ್ಕೆ ಕೊಟ್ಟು ಶಿವಾಜಿನಗರದಿಂದ ಜಯನಗರ ಕಡೆ ಕೊಟ್ಟಿದ್ದಾನೆ. ಸೊ ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ ನಮ್ಮ ಝೋನೇ ಅಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈಗ ಇದನ್ನು ನಾನು ರಿಜೆಕ್ಟ್ ಮಾಡ್ತೀನಿ, ಯಾಕಂದರೆ ಇದನ್ನು ಹೋಗಿ ನಾನು ಬರೋಕ್ಕಾಗಲ್ಲ. ಸೊ ರಿಜೆಕ್ಟ್ ಮಾಡ್ತೀನಿ. ರಿಜೆಕ್ಟ್ ಮಾಡಿದೆ, ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಈಗ ನಂದು ಎಲೆಕ್ಟ್ರಿಕ್ ಗಾಡಿ ಇಲ್ಲಿಂದ ಜಯನಗರ್ಗೆ ಹೋಗಿ ಜಯನಗರಿಂದ ಮತ್ತೆ ಈ ಕಡೆ ಬರೋಷ್ಟಿಗೆ ಸೊ ಹತ್ತತ್ರ ಈಗ 12 ಆಗಿಬಿಡುತ್ತೆ, 11:30-12 ಗಂಟೆ ಆಗಿಬಿಡುತ್ತೆ. ಸೊ 1:30 ಆರ್ಡ್ರು ಆ ಕಡೆಯಿಂದ ನಮ್ಗೆ ಚೆನ್ನಾಗಿದ್ದು ರಿಟರ್ನ್ ಆರ್ಡ್ರ್ ಕೊಟ್ಟರೆ ಓಕೆ. ರಿಟರ್ನ್ ಆರ್ಡ್ರ್ ಕೊಡಲಿಲ್ಲ ಅಂದರೆ ಅರೋಹರ ಕತೆನೇ. ಸೊ ಈಗ ಇನ್ನೊಂದು ಆರ್ಡ್ರ್ ಕೊಟ್ಟ ಆಶಾ ಸ್ವೀಟ್ಸಿಂದ ಕೊಡುಗೆಯಲ್ಲಿ ನೋಡಿ. ಇದು ಓಕೆ, ಹೋಗ್ಬೋದು, ಯಾಕಂದರೆ ಇದು ಝೋನ್ಗೆ ಹತ್ರನೇ. ಅಲ್ಲಿಂದ ಒಂದು ಝೋನ್ಗೆ ಒಂದು 3 ಕಿಲೋಮೀಟ್ರ್ ಬಂದುಬಿಡ್ಬೋದು. ಇದು ಝೋನಿಂದ ಆಚೆ. ಸೊ ಈ ಥರ ಆರ್ಡ್ರ್ಗಳು ಯಾಕೆ ಕೊಡ್ತಾನೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕಂದರೆ ಈಗ ಝೋನಿಂದ ಆಚೆ ಆರ್ಡ್ರ್ಗಳು ಕೊಡೋದು ಮತ್ತು ಅಲ್ಲಿಂದ ಲೈಕ್ ಡೆಲಿವರಿ ಬಾಯ್ಸ್ಗೆ ಕಷ್ಟನೇ ಅದು. ಈಗ ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ನನಗೆ ಹೋಗೋದಕ್ಕೆ ಆಗೋಲ್ಲ, ಕಷ್ಟ ಸಿಕ್ಕಾಬಟ್ಟೆ. ಪೆಟ್ರೋಲ್ ಗಾಡಿ ಅವರಾದರೆ ಒಂಚೂರು ಮನ್ಸು ಮಾಡ್ಕೊಂಡು ಹೋಗ್ಬಿಡ್ಬೋದು. ಈಗ ಇನ್ನೊಂದು ಏನಂದರೆ ಅಕಸ್ಮಾತ್ ಏನಾದರೂ ಯಾರಾದರೂ ಮೊದಲೇ ಒಂದು ಆರ್ಡ್ರ್ ರಿಜೆಕ್ಟ್ ಕೊಟ್ಬಿಟ್ಟಿರ್ತಾನೆ. ಈಗ ನಾನು ಆಲ್ರೆಡಿ ರಿಜೆಕ್ಟ್ ಹೊಡೆದ್ಬಿಟ್ಟಿದ್ದೀನಿ. ಮತ್ತೆ ಅದೇ ಥರ ಇನ್ನೊಂದು ಆರ್ಡ್ರ್ ಬಂದರೆ ನಾನು ಹೋಗಲೇಬೇಕು. ನಾನು ಇವತ್ತು ಇನ್ಸೆಂಟಿವ್ ಮಾಡಬೇಕು ಅಂದರೆ ನಾನು ಹೋಗಲೇಬೇಕು. ಅದೆಷ್ಟು ಅಂದರೆ ಮೆಂಟಲಿ ಇರಿಟೇಟ್ ಆಗುತ್ತೆ ಅಂತಂದರೆ ಒಂಥರ ಮೆಂಟಲಿ ಪ್ರೆಷರ್ ಆಗ್ದಂಗೆ. ಈಗ ನಾನು ಹೋಗೋಕ್ಕಾಗಲಿಲ್ವಾ, ಅದನ್ನು ರಿಜೆಕ್ಟ್ ಮಾಡಿದ್ನ ಇನ್ಸೆಂಟಿವ್ ಬರಲ್ಲ, ಮನೆಗೆ ಹೋಗಬೇಕು ಇಲ್ವಾ, ಕಷ್ಟ ಪಡ್ಕೊಂಡು ಹೋಗಲೇಬೇಕು. ಸೊ ಸೀರಿಯಸ್ಲಿ ಹೇಳಬೇಕು ಅಂದರೆ ಈ ಥರ ಸ್ವಿಗ್ಗಿಯಲ್ಲಿ ಇದೊಂದೇ ಹಿಂಸೆ. ಒಂದೇ ಒಂದು ಆರ್ಡ್ರು ರಿಜೆಕ್ಷನ್ ಇರೋದ್ರಿಂದ ಟಕ್ಕಂತ ಈ ಥರ ಕೊಟ್ಬಿಡ್ತಾನೆ. ಈ ಥರ ಕೊಟ್ಬಿಟ್ಟು ನೆಕ್ಸ್ಟ್ ಆರ್ಡ್ರನ್ನ ನಾವು ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಮಾಡಿಡ್ತಾನೆ. 9793 ಎಲ್ಲಿದೆ ಕ್ಯಾಮ್ರಾ ಅಣ್ಣ? ಯೂಟ್ಯೂಬ್ ಚಾನಲ್ ಇದೆ. ಚಾನಲ್ ಇದೆ, ಅದಕ್ಕೆ ಹಾಂ ಅದಕ್ಕೆ ಅಪ್ಲೋಡ್ ಮಾಡ್ತೀವಿ. ಪುರ 97 ರೆಡಿ ಇದೆ ವೀಡಿಯೋಸು. ಸ್ವಿಗ್ಗಿ ಹಾಂ, ನಾವು ವೀಡಿಯೋ ಮಾಡಿ ಹಾಕ್ತೀವಿ ಅಣ್ಣ ಯೂಟ್ಯೂಬಲ್ಲಿ. ಹಾಂ ಹಾಂ, ಅಲ್ಲ ಎಷ್ಟು ಮಾಡ್ತೀವಿ ಹೆಂಗೆ ಅಂತ. ಹಾಂ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಅಷ್ಟೇ ಮ್ಯಾಮ್. ಅಂದರೆ ಸೊ ಇನ್ನೊಂದು ಆರ್ಡ್ರ್ ಬರ್ತಿದೆ ಕೆಫೆ ನ್ಯಾಚುರಲಿಂದ 24 ರೂಪಾಯಿ. ಇದಕ್ಕೇನು ಸರ್ಜು ಗಿರ್ಜು ಏನೂ ಕೊಟ್ಟಿಲ್ಲಪ್ಪ. ಇದು ಸರ್ಜು ಐತೆ ತೆಗೆದುಬಿಟ್ನ.
ಸರ್ಜಿಲ್ಲ ತೆಗೆದುಬಿಟ್ಟಿದ್ದಾನೆ ಈಗ 10 ಗಂಟೆಯಿಂದ 11 ಗಂಟೆವರೆಗೂ, ಇಲ್ಲಾಂದರೆ 10 ಗಂಟೆಯಿಂದ 12 ಗಂಟೆವರೆಗೂ ಸರ್ಜಿಲ್ಲ ಅನಿಸುತ್ತೆ. ಈಗ ಡ್ಯೂಟಿ ಮಾಡೋದು ವೇಸ್ಟೇ. ನೋಡೋಣ, 1-2-3 ಆರ್ಡ್ರ್ ಮಾಡಿಬಿಟ್ಟು 1-2 ಆರ್ಡ್ರ್ ಮಾಡ್ತೀನಿ. ಸರ್ಚ್ ಕೊಟ್ಟರೆ ನೋಡ್ತೀನಿ, ಸರ್ಚ್ ಕೊಡಲಿಲ್ಲ ಅಂದರೆ ಡ್ಯೂಟಿನ ಆಫ್ ಮಾಡಿಬಿಡ್ತೀನಿ ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಚಾರ್ಜ್ಗೆ ಹಾಕಿದ್ರು ಹಾಕೋದು ಮತ್ತು ಒಂದು 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. 3004 ರೆಡಿ ಕೊಟ್ಟಿದ್ದೀರಾ? ಹಾಂ, ರೆಡಿ ಕೊಟ್ಟೆ. ಒಂದು 10 ನಿಮಿಷ ಆರ್ಡ್ರ್ ಬಂದಿದ ತಕ್ಷಣ ರೆಡಿ ಬಂತು. ಸೊ ರೆಡಿ ಕೊಟ್ಟಿದ್ದಾರೆ, ಬಟ್ ಆದರೆ ಆರ್ಡ್ರು ಇನ್ನೂ ರೆಡಿ ಇಲ್ಲ. ಅಂದರೆ ಪ್ಯಾಕಿಂಗ್ ಆಗಿಲ್ಲ. ಮೇ ಬಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಐಟಮ್ ರೆಡಿ ಇದೆ ಅಂದ್ಬಿಟ್ಟು ರೆಡಿ ಕೊಟ್ಬಿಟ್ಟಿರ್ತಾರೆ, ಪ್ಯಾಕಿಂಗ್ ಇಲ್ಲ, ಏನೂ ಇಲ್ಲ. ಸೊ ವೆಯ್ಟ್ ಮಾಡಬೇಕು, ನೋಡೋಣ. ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ಸ್ವಲ್ಪ ಹೊತ್ತು. 3004 ಥ್ಯಾಂಕ್ ಯು. ಓಕೆ, ರೆಡಿಯಾಗಿದೆ. ಥ್ಯಾಂಕ್ ಯು. 365 ಹಾಂ, A2204 ಇಲ್ವಲ್ಲ, ಕರೆಕ್ಟಾಗಿ ಹಾಕಿ ನಂಬರು. ದಿನಕ್ಕೆ 20 ಸರಿ ಬರ್ತೀವಿ. ಇದು ನಮ್ಮ ಮನೆಗೂ ಅಷ್ಟು ಸರಿ ಹೋಗಲ್ಲ, ಅಷ್ಟು ಸರಿ ಬರ್ತೀವಿ. 9090 ಅದೇ ಹೋಗ್ಬೋದಲ್ಲ, ಹೋಗ್ಲಾ? ಹಾಂ, ಕ್ಯಾಮ್ರಾ ಅದು. ನಾಳೆ ನ್ಯೂಸ್ ಚಾನಲಲ್ಲಿ ಬರ್ತೀರಾ ನೀವು? ನ್ಯೂಸ್ ಚಾನಲಲ್ಲಿ ಬರ್ತೀರಾ? ಹಾಂ, ಹುಷಾರು, ಕಲ್ತನ ಏನು ಮಾಡಬೇಡಿ. ಹಾಂ, ಆಯಿತಾ ಟಿಫನು? ಎಲ್ಲಿಟ್ಟು A2 ಅದಲ್ವಾ? ಸರಿ. 4708 4708 ಅಲ್ವಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸರಿ, ಈಗ ಟೈಮ್ 12 ಗಂಟೆ ಆಗಿದೆ. ಸೊ ಇಲ್ಲಿವರೆಗೂ ಎಷ್ಟು ಆರ್ಡ್ರ್ ಆಗಿದೆ ಅಂದರೆ 8.5 ಆರ್ಡ್ರ್ ಆಗೈತೆ. ಸೊ ನೋಡೋಣ. ಈಗ ಸರ್ಜೇನೂ ಇಲ್ಲ, ಮ್ಯಾಕ್ಸ್ ಬೋನಸ್ ಕೊಡ್ತಿದ್ದೀನಿ 45% ಎಕ್ಸ್ಟ್ರಾ ಒಂದು ಆರ್ಡ್ರಿಗೆ ಅಂತ. ಸೊ ಎಷ್ಟು ಬರುತ್ತೆ ಏನೋ ಅಂತ ನೋಡೋಣ. ಟೈಮೇ ಸರಿ ಇಲ್ಲ ಗುರುತ್ತು, ದರಿದ್ರ. ಓಲ್ಡ್ರು ಹೊಡೆದೋಯ್ತು, ಹೆಂಗೆ ಬಿದ್ದು ಹೊಡೆದೋಯ್ತು ಕೂಡ ಗೊತ್ತಿಲ್ಲ. ಗಮ್ ಹಾಕಿದ್ರು ಕೂಡ ಹಾಂ, ಇಲ್ಲ ಗಮ್ ಹಾಕಿದ್ರು ಕೂಡ ನಿಲ್ತಿಲ್ಲ. ಸೊ ಹೊಸ ಓಲ್ಡ್ರ್ ಹಾಕ್ಸ್ಬಿಟ್ಟೆ. ಸೊ ನಮಗಂತೂ ಲೈಕ್ ಡೆಲಿವರಿ ಬಾಯ್ಸ್ಗೆ ಓಲ್ಡರ್ಸು ಇವೆಲ್ಲ ಎಕ್ಸ್ಪೆಷಲಿ ಬೇಕೇ ಬೇಕು, ಚೆನ್ನಾಗಿರಬೇಕು. ಇಲ್ಲಾಂತಂದರೆ ಮೊಬೈಲ್ಗಳೇ ಡಮಾರ್ಗಳಾಗ್ಬಿಡುತ್ತೆ. ಸೊ ಅದಕ್ಕೆ ಹೋಗ್ಬಿಟ್ಟು ಓಲ್ಡ್ರ್ ಹಾಕ್ಸಿ ಅದಕ್ಕೆ ಒಂಚೂರು PVC ಪೈಪ್ದು ಇದೇನೋ CVC ಇದೇನೋ ಬರುತ್ತೆ. ಸೊ ಅದನ್ನು ಹಾಕ್ಬಿಟ್ಟೆ. ಸೊ ಏನು ಮಾಡೋಕ್ಕಾಗಲ್ಲ, ಇದು ಹೋಯ್ತು. ಸೊ ಬನ್ನಿ, ಈಗ 12 ಗಂಟೆ ಮೇಲೆ ಯಾವುದಾದ್ರು ಆರ್ಡ್ರ್ ಬರ್ತದೆ ಅಂತ ನೋಡ್ತಾಯಿದ್ದೀನಿ. ಓಲ್ಡ್ರುಗಳಂತೂ ನನ್ನ ಜೀವನದಲ್ಲಿ ಅದೆಷ್ಟು ಹಾಕ್ಸ್ಬಿಟ್ಟಿದ್ದೀನಿ. ಇದು ಮೇ ಬಿ ಒಂದು 50ನೇ ಓಲ್ಡ್ರ್ ಇರ್ತದೆ. ಸೊ ಸಿಕ್ಕಾಪಟ್ಟೆ ಓಲ್ಡ್ರಸ್ ಮಾತ್ರ ಹಾಕ್ಸ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಇವತ್ತು ಕಸ್ಟಮರು 100 ರೂಪೀಸ್ ಕೊಟ್ಟಿದ್ದು ಖುಷಿ ಆಗ್ತಿತ್ತು. ಸೊ ಅದು ಹಂಗೆ ಹೋಗೇ ಬಿಡ್ತು, ಏನೂ ಮಾಡೋಕ್ಕಾಗಲ್ಲ. ಬಂದಿದ್ದು ಹಂಗೆ ಹೋಯ್ತು. ಅದೇ ಹೇಳಲ್ವಾ, ಒಂದು ಕಡೆ ಬಂದರೆ ಒಂದು ಕಡೆ ಹೋಗುತ್ತೆ ಅಂತ ಇದನ್ನೇ ಅನಿಸುತ್ತೆ. ಆ್ಯಂಡ್ ಇನ್ನೊಂದು, ನಾವು ಕಷ್ಟಪಟ್ಟು ದುಡ್ದಿದ್ದೇ ಉಳಿಯಲ್ಲ ಅಂಥದ್ರಲ್ಲಿ. ಲೈಕ್ ಓಕೆ, ಅವರು ಖುಷಿಯಿಂದ ಕೊಟ್ಟರು ಏನಾದರೂ ತಿನ್ಕೊಳ್ಳಿ ಅಂತ. ಬಟ್ ಆದರೂ ಅದೂ ಇವತ್ತು ಹೆಲ್ಪ್ ಆಯಿತು. ಏನಕ್ಕೆ ಅವ್ರು 100 ರೂಪಾಯಿ ಕೊಟ್ಟಿದ್ದಕ್ಕೆ ಇವತ್ತು ನನಗೆ ತಗೊಳಕ್ಕಾಯ್ತು. ಇಲ್ಲಾಂದಿದ್ರೆ ಇದಕ್ಕೆ ನನ್ನ ಕೈಯಿಂದನೇ ಹೋಗಿರೋದು. ಸೊ 350 ರೂಪಾಯಿ ಪ್ಲಸ್ ಒಂದು 50 ರೂಪಾಯಿ 400 ರೂಪಾಯಿ ಆಯಿತು. ಸೊ 100 ರೂಪಾಯಿ ಅವರೊಂದು ಹೆಲ್ಪ್ ಮಾಡ್ದಂಗೆ ಆಯ್ತು ನನಗೆ. ಲೈಕ್ ಅದಕ್ಕೂ ಖುಷಿ ಇದೆ. ಬಟ್ ಏನು ಟೈಮ್ ಹೆಂಗಾಗ್ಬಿಟ್ಟಿದೆ ಅಂದರೆ ಗಾಚಾರ್ ಗಾಂಡ್ ಮರೆತೋ ಕುದಾಕಿ ಹಾಕರೆ ಅಂದಂಗೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಏನಕ್ಕೆ ಅಂತಂದರೆ ಎಲ್ಲಾದರೂ ಒಂದು ಕಡೆಯಿಂದ ಏನಾದರೂ ಒಂದು ಬಂತಿದೆ ಅಂತಂದರೆ ಅದು ಹಂಗೆ ಏನಾದರೂ ಯಾವುದೋ ಬೇರೆ ಕಡೆಯಿಂದ ಬಂದು ಹಂಗೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ಸೊ ಸಿಕ್ಕಾಬಡೆ ಒಂಥರ ಥೂ ಅನ್ಸ್ಬಿಡ್ತು, ನಮ್ಮೊಂದು ಜೀವನನೇ ಅನ್ಸ್ಬಿಡ್ತು ಆ ಕಡೆ. ಯಾವುದಾದ್ರು ನಮ್ಮದು ಒಂದು ಜೀವನನ ಆ ಕಡೆ ಅನ್ಸ್ಬಿಡೈತೆ. ಏನಕ್ಕೆ ಯಾವಾಗಲೂ ಇದೇನೇ ಗೋಲು. ಸೊ ಏನಾದರೂ ಒಂದು ಆಗ್ತಿದೆ, ಏನಾದರೂ ಒಂದು ಬರ್ತಿದೆ, ಏನಾದರೂ ಒಂದು ಚೆನ್ನಾಗಿದೆ ಅನ್ನೋ ಟೈಮ್ಗೆ ಏನಾದರೂ ಒಂದು ಗೂಟ ಹೊಡ್ಕೊಂಡೇ ಬರ್ತದೆ. ನಾನು ಇದ್ದೀನಿ ಗುರು, ನಿನಗೆ ಯಾಕೆ ತಲೆ ಕೆಡ್ಸ್ಕೊತೀಯ ಅಂದ್ಬಿಟ್ಟು. ಸೊ ಏನೂ ಮಾಡೋಕ್ಕಾಗಲ್ಲ. ಈಗ 12 ಗಂಟೆ ಮೇಲೆ ಡ್ಯೂಟಿಗಳು ಅಷ್ಟು ಬೇಗ ಬರೋಲ್ಲ. ಒಂದು 15-20 ನಿಮಿಷ ಒಂಚೂರು ಬರೋ ಸ್ಲೋ. ಅದಾದಮೇಲೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ 4 ಗಂಟೆವರೆಗೂ ಬರ್ತಾನೆ ಇರ್ತವೆ. ಸೊ ನೋಡೋಣ. ಈಗ ಆನ್ ಮಾಡ್ಕೊಂಡಿದ್ದೀನಿ. ಅನ್ನಲೇ ಇದೆ ಹೇಳ್ಬೇಕು ಅಂತಂದರೆ. ಎಲ್ಲಾದರೂ ಒಂದು ಟೀ ಕುಡಿಬೇಕು, ಒಂದು ಟೀ ಕುಡಿಯೋಣ. ಇಲ್ಲಿಂದ ಬತ್ತೀಯೋಣ, ಲೆಫ್ಟಲ್ಲಿ ಓವರ್ಟೇಕ್ ಮಾಡಿಕೊಂಡು ಒಂದು ಟೀಯೋ ಕಾಫಿ ಕುಡಿಯೋಣ ಬನ್ನಿ. ಹೌದಾ, ನಾನು ಈ ಕಡೆ ನೋಡ್ತಿದ್ದೆ. 2122 IDCಗೆ 454 ಅಮೌಂಟ್. ಥ್ಯಾಂಕ್ ಯು.
ಸಿದ್ರೆ ಸೊ ಟೈಮ್ ಈಗ 6:31 ಆಗಿದೆ. ಮತ್ತು 7 ಗಂಟೆಗೆ ನಾನು ಮತ್ತೆ ಡ್ಯೂಟಿ ಶುರು ಮಾಡಬೇಕು. ಇನ್ನು ಎಷ್ಟು ಆರ್ಡ್ರ್ ಬೇಕಪ್ಪ ಅಂದರೆ ನನಗೆ ಫಸ್ಟ್ನೇ ಟಾರ್ಗೆಟ್ಗೆ 5 ಆರ್ಡ್ರ್ ಬೇಕು. ಅದಾದಮೇಲೆ ಅಟ್ಟ ಕಡೆಗೆ ಒಂದು 12, ಸೊ ಟೋಟಲಾಗಿ 17 ಆರ್ಡ್ರ್ ಬೇಕು. ಬಟ್ ಅದು ಮಾಡೋಕ್ಕಾಗುತ್ತಾ ಅಂತಂದರೆ ಅದು ಮಾಡೋಕ್ಕೆ ಹೋಗಲ್ಲ ನಾನು. ಈ 5 ಆರ್ಡ್ರ್ ಏನಿದೆ ಇದು 5 ಆರ್ಡ್ರನ್ನ ಮಾಡಿಕೊಂಡು ಎಕ್ಸ್ಟ್ರಾ ಇನ್ನೊಂದು 2-3 ಆರ್ಡ್ರನ್ನ ಮಾಡಿಕೊಂಡು ಒಂದು 10 ಗಂಟೆ ಅಷ್ಟಿಗೆ ಮತ್ತೆ ವಾಪಸ್ ಬಂದುಬಿಡ್ತಾರೆ. ನೋಡೋಣ. ಸೊ ಈಗ ಮತ್ತೆ ಡ್ಯೂಟಿನೇ ಶುರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ ಸಂಜೆ ಆಗಿದ ತಕ್ಷಣ ಡ್ಯೂಟಿ ಮಾಡೋಕ್ಕೆ ಏನಕ್ಕಪ್ಪ ಬೇಜಾರಾಗುತ್ತೆ ಅಂದರೆ ಈ ಥರ ಟ್ರಾಫಿಕ್ಕು ನೋಡಿ, ಎಷ್ಟು ಟ್ರಾಫಿಕ್ ಇದೆ ಅಂದರೆ ಯಪ್ಪ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿದೆ. ಜಸ್ಟ್ ಒಂದು 100 ಮೀಟ್ರ್ ಯೂಟರ್ನ್ ಮಾಡ್ಕೊಳ್ಳೋಕ್ಕೇ ಒಂದು 15-20 ನಿಮಿಷ ಆಗಿಬಿಟ್ಟೈತೆ. ಸೊ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಸೊ ಲೈಕ್ ಅದೇ ರಾತ್ರಿ ಹೊತ್ತು ಆಫ್ಟರ್ 6 o'clock ಮೇಲೆ ಒಂದು 9 o'clockವರೆಗೂ ಡ್ಯೂಟಿ ಮಾಡೋಕ್ಕೆ ಒಂಚೂರು ಕಷ್ಟನೇ, ಬಿಕಾಸ್ ಈ ಥರ ಟ್ರಾಫಿಕ್ ಇರೋದ್ರಿಂದ. ಸೊ ಟ್ರಾಫಿಕನ್ನು ಕ್ಲಿಯರ್ ಆಗಿಬಿಟ್ರೆ ಆಮೇಲೆ ಮಾಡಬಹುದು. ಬಟ್ ಏನಂತಂದರೆ ಆಮೇಲೆ ಆರ್ಡ್ರ್ಗಳು ಕಮ್ಮಿ. ಈ ಟೈಮಲ್ಲಿ ಆರ್ಡ್ರ್ಗಳು ಜಾಸ್ತಿ ಇರ್ತದೆ. ಸೊ ಈ ಟೈಮಲ್ಲಿ ಜಾಸ್ತಿ ಟ್ರಾಫಿಕ್ ಇರೋ ಏರಿಯಾಗಳಿಗೆ ಆರ್ಡ್ರ್ ಕೊಡಬಾರ್ದು ಅಷ್ಟೇ. ಆರ್ಡ್ರ್ ಕೊಟ್ಟರೆ ನಮ್ಮ ಮನೆ ಬರೋಕ್ಕೆ ಇಡ್ತು ಅಂತ ಅಷ್ಟು ಅರ್ಥ. ಥ್ಯಾಂಕ್ ಯು ಸ್ವಿಗ್ಗಿ, ಥ್ಯಾಂಕ್ ಯು ಗೈಸ್. ಇವತ್ತು ನನಗೆ ಕ್ಯಾಶ್ ಆನ್ ಡೆಲಿವರಿ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ, ಸೊ ಹತ್ತತ್ರ 3,000 ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದಾನೆ. ಆಲ್ರೆಡಿ ಒಂದು 800 ರೂಪೀಸ್ ಸಮಥಿಂಗ್ ಪೇ ಮಾಡಿದ್ದೀನಿ. ಸೊ ಬರೀ ಕ್ಯಾಶೇ ಕೊಡ್ತಾನೆ. ನನ್ನ ಹತ್ರ ಇದ್ದಿದ್ದೆ 800, ಅದನ್ನು ಈಗ ಪೇ ಮಾಡಿಬಿಟ್ಟೆ. ಸೊ ಕ್ಯಾಶ್ ಆರ್ಡ್ರೇ ಕೊಡ್ತಾಯಿದ್ದಾನೆ. ಸೊ ಇಲ್ಲಿ ನೋಡಿ, ನನಗೆ ಲಿಮಿಟ್ ಇರೋದೇ 2,585. ಓಕೆನಾ, ಅದಕ್ಕೆ ಮೇಲೆ ತೊಗೊಂಡ್ರೆ ಆಗಲ್ಲ, ಅಷ್ಟೊಳಗಡೆ ಇದು ತೊಗೋಬೇಕು ಕಸ್ಟಮರ್ಸ್ ಹತ್ರ. ಸೊ ಇವು ನನಗೆ ಆಲ್ರೆಡಿ ಇವತ್ತು ಒಂದೇ ದಿವಸ 2,350 ಮಾಡಿಬಿಟ್ಟಿದ್ದಾನೆ. ಈ ವಾರ ಎಲ್ಲ ನಾನು ಅರ್ನ್ ಮಾಡಿರೋದೇ ಬರೀ 900. ಓಕೆನಾ. ಸೊ ಇವ್ನು ಕೊಟ್ಟಿರೋದು ನನಗೆ 2,300. ಈ ಥರ ಕ್ಯಾಶ್ ಕೊಟ್ಬಿಟ್ರೆ ನಿಜವಾಗ್ಲೂ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗಿ ಮಲ್ಕೊಂಬಿಡೋಣ, ಇರೋ ದುಡ್ಡು ಬರಲಿ ಅಂತ ಅನಿಸ್ಬಿಡ್ತದೆ. ಯಾಕಂದರೆ ಅದು ಎಲ್ಲಿ ಇಟ್ಕೊಳ್ಳೋಣ. ಸದ್ಯಕ್ಕೆ ಲಾಸ್ಟ್ ಆರ್ಡ್ರ್ ಮನೆ ಕಡೆಗೇ ಕೊಟ್ಟ. ನ್ಯಾಚುರಲ್ ಐಸ್ ಕ್ರೀಮಿಂದ RT ನಗರ್ ಹಾಕಿದ್ದಾನೆ. ಸೊ ಈ ಒಂದು ಲಾಸ್ಟ್ ಆರ್ಡ್ರನ್ನ ಕೊಟ್ಬಿಟ್ಟು ಮನೆ ಕಡೆಗೆ ಹೋಗ್ತೀನಿ. ಸೊ ಇವತ್ತು ಎಷ್ಟು ಅರ್ನಿಂಗ್ಸ್ ಆಯಿತು ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕ್ಯಾಶ್ ಆನ್ ಡೆಲಿವರಿ ಬಂದುಬಿಟ್ರೆ ಇದು ಆ್ಯಕ್ಚುಲಿ ಕ್ಯಾಶ್ ಆನ್ ಡೆಲಿವರಿ ಬಂದರೆ ಏನು ಪ್ರಾಬ್ಲಮ್ ಅಂತಂದರೆ, ನಮ್ಮ ಕೈಗಳಿರಲ್ಲ, ನಮ್ಮದು ತೂತು ಕೈಗಳು ಇದ್ದರೆ ಕ್ಯಾಶು ಜಾಬಲ್ಲಿದ್ದರೆ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಾ ಇರ್ತದೆ, ಖಾಲಿ ಮಾಡಿಬಿಡೋಣ ಅನ್ನಿಸ್ತಾ ಇರ್ತದೆ. ಸೊ ಕ್ಯಾಶ್ ಏನಿಲ್ಲಲ್ಲ ನಮ್ಮ ಜಾಬ್ಗಳಲ್ಲಿ, ಅದೇ ಬೇಜಾರು ಅಷ್ಟೇ, ಇನ್ನೇನಿಲ್ಲ. 3641 ಭಯ್ಯ, देखो एक बार. ಓಕೆ, ಎಂಟ್ರಿ ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಸೊ ಕಸ್ಟಮರ್ ಇದು ಲೈಕ್ 3rd ಫ್ಲೋರ್ಗೆ ತಲುಪಿಸ್ಬೇಕು. ಲಿಫ್ಟಲ್ಲಿ ಹೋಗಿ ಕೊಡು ಅಂತ ಅಂದ್ಕೊಂಡೆ, ಬಟ್ ಅವರಲ್ಲಿ ಲಿಫ್ಟಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡಿ ಅಂದಿದ್ದಾರೆ. ಸೊ ಅಲ್ಲಿ ಇಟ್ಟು ಪ್ರೆಸ್ ಮಾಡಿದ್ರೆ ಲೈಕ್ ಅವರಲ್ಲಿ ಕಲೆಕ್ಟ್ ಮಾಡ್ಕೊತಾರೆ. ಸೊ ಇದು ಇವತ್ತಿನ ಲಾಸ್ಟ್ ಆರ್ಡ್ರು. ಸೊ ಈ ಆರ್ಡ್ರನ್ನ ಇಟ್ಬಿಟ್ಟು ನಿಮಗೆ ಟೋಟಲ್ ಅರ್ನಿಂಗ್ಸ್ ಎಷ್ಟಾಯ್ತು ಅಂತ ತಿಳಿಸ್ಕೊಡ್ತೀನಿ. 3rd ಫ್ಲೋರ್. ಟಾಟಾ, ಬಾಯ್ ಬಾಯ್. ಸಿದ್ರೆ ಸೊ ಫೈನಲಾಗಿ ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆಗೆ ಬಂದೆ. ಸೊ ಮನೆಗೆ ಬಂದ ಮೇಲೆ ಇವತ್ತು ಟೋಟಲ್ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 1,332. ಸೊ 235 ರೂಪಾಯಿ ಇನ್ಸೆಂಟಿವ್ ಬಂದೈತೆ. ಅದು ಬಿಟ್ಟರೆ ಲೈಕ್ ಟೋಟಲಾಗಿ ಅರ್ನಿಂಗ್ಸ್ ನಾನು ಮಾಡಿದ್ದು 1,097 ರೂಪಾಯಿ. ಸೊ ಇನ್ಸೆಂಟಿವ್ ಸೇರಿಕೊಂಡ್ರೆ 1,332 ರೂಪಾಯಿ ಆಗೈತೆ. ಆ್ಯಕ್ಚುಲಿ ಫಸ್ಟ್ ಟಾರ್ಗೆಟ್ ಅಷ್ಟೇ ನಾನು ಕಂಪ್ಲೀಟ್ ಮಾಡಿದ್ದು. ಅಂದರೆ 25 ಆರ್ಡ್ರ್ ಏನಿದೆ ಅದರಷ್ಟು ಮಾತ್ರ ನಾನು ಕಂಪ್ಲೀಟ್ ಮಾಡಿದ್ದು. ಅಷ್ಟಕ್ಕೆ ಮಾತ್ರ ನನಗೆ ಇಷ್ಟು ಅರ್ನಿಂಗ್ಸ್ ಆಗಿರೋದು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ನಿಮ್ಮ ಅರ್ನಿಂಗ್ಸ್ ಹೇಗಿದೆ ಆ್ಯಂಡ್ ನಿಮ್ಮ ಝೋನಲ್ಲಿ ಆರ್ಡರ್ಸ್ ಯಾವ ರೀತಿ ಬರ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕೇಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್.